ದರ್ಶನ್ ಅಲ್ಲ ರಾಜಕಾರಣ ಮೋದಿಗಿನ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ನಮ್ಮ ಬಾಸಿಗೆ ಇದ್ದಷ್ಟು ಫ್ಯಾನ್ಸ್ ಯಾರಿಗೆ ಇರೋಕ್ಕಾಗಲ್ಲ, ಮುಂದೆನೂ ಇಲ್ಲ ಹಿಂದೆನೂ ಇರೋಕ್ಕಾಗಲ್ಲ. ಆದರೆ ಎನಿ ಟೈಮ್ ಜೊತೆಗೆ ಇರ್ತೀವಿ ನಾವು ಎಲ್ಲ. ಹೊರಗಡೆ ಬಂದು ನೋಡ್ಬೇಕು, ನಮ್ಮ ಅಭಿಮಾನದಲ್ಲಿ ನಾವು ಹೇಳ್ತೀವಿ. ನಮ್ಗೆ ಹೆಂಗಿದ್ರು ಯಜಮಾನಪ್ಪ ಸೂಪರೇ, ಅವ್ರು ಏನು ಮಾಡಿದ್ರು ಸೂಪರೇ. ಇವತ್ತು ಅವ್ರ ಟೈಮ್ ಚೆನ್ನಾಗಿಲ್ಲ, ನಾಳೆ ಒಳ್ಳೇದಾಗುತ್ತೆ, ಇದಕ್ಕಿಂತ ದೊಡ್ಡ ಲೆವೆಲಲ್ಲಿ ಬರ್ತಾರೆ. ಇವತ್ತು ಯಾರ್ಯಾರು ಏನೇನು ಮಾತಾಡ್ತಾರೋ ನೆಕ್ಸ್ಟ್ ಅವ್ರ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಅಂಥ ಸಮಯ ಬರುತ್ತೆ. ಸೊ ಒಂದೊಂದು ಶೇಡಲ್ಲೂ ಒಂದೊಂದು ಥರ ತುಂಬ ಕ್ಯೂಟಾಗಿ ಕಾಣ್ತಿದ್ದಾರೆ. ಮತ್ತು ಫಸ್ಟ್ ಸೀನಲ್ಲಿ ಅವರು ಎಮೋಷ್ನಲ್ ಆಗಿ ತುಂಬ ಅಳುವಂತು. ಅವ್ರು ತುಂಬ ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯ ತುಂಬ ಇರಬೇಕು ಅವ್ರು ಚೆನ್ನಾಗಿರಲಿ, ಮುಂದೆ ಜೀವನದಲ್ಲಿ ಬದಲಾವಣೆಗಳಾಗ್ತವೆ, ಅದು ಅವ್ರ ಲೈಫಲ್ಲಿ ಒಳ್ಳೆ ಥರ ಆಗಲಿ ಅನ್ನೋದು ನಮ್ಮ ಆರೈಕೆ. ತುಂಬ ಚೆನ್ನಾಗಿ ಸರ್, 2 ವರ್ಷದ ಮೇಲೆ ನೋಡಿದ್ಮೇಲೆ ನಮ್ಗೆ ತುಂಬ ಅಳು ಬರಂಗೆ ಆಗ್ಬಿಡ್ತು. ಬಾಸ್ ತುಂಬ ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯ ದೇವ್ರು ಚೆನ್ನಾಗಿ ಕೊಡ್ಬೇಕು ಅವ್ರಿಗೆ. ಬಾಸ್ ಮೂವಿ ಸೂಪರ್ ಆಗಿದೆ, ಟ್ವಿಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಬಾಸ್ ಮೂವಿ ಅಂದಮೇಲೆ ಅದನ್ನ ಮಾತಾಡಂಗಿಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನಮ್ಮ ಡಿಫ್ರೆಂಟ್ ಆಗಿ ನೋಡ್ತಿದ್ವಿ ಡಿ ಬಾಸ್ನ, ತುಂಬಾ ಖುಷಿ ಆಯಿತು. ಇವಾಗ ತುಂಬಾ ಅವರೆಲ್ಲ ಇದ್ರು ನಾವು ಯಾವತ್ತಿದ್ರು ಅವ್ರ ಜೊತೆಗೆ ಇದ್ದೇ ಇರ್ತೀವಿ ಅಂತ ಹೇಳೋದಕ್ಕಿದ್ದೇನೆ. ಗ್ರೇಟ್ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಟ್ವಿಸ್ಟ್ ಡಿ ಬಾಸ್ ಬಡವ್ರ ಮಕ್ಕಳು ಬೆಳ್ಸಕ್ಕೆ ಫಿಲಮೇ ಸಾಕ್ಷಿ. ಜೈ ಡಿ ಬಾಸ್. ಅಣ್ಣ, ನಮ್ಮ ಬಾಸು ವಿಧಾನಸೌಧದಲ್ಲಿ ಹೋಗಿ ರಾಜಕಾರಣ ತೋರಿಸಿಲ್ಲ, ಇಲ್ಲೇ ಫಿಲಮಲ್ಲೇ ಏನಂತ ಅವ್ರ ಯೋಗ್ಯತೆನ ತೋರಿಸೋರು ರಾಜಕಾರಣ. ಬಡವ್ರ ಮಕ್ಕಳು ಬೆಳೆಸ್ಬೇಕು ಅಂತ ಬರೀ ಫಿಲಮೇ ಸಾಕ್ಷಿ. ಜೈ ಡಿ ಬಾಸ್. ನಾವು ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸರ್. ರಾಜಕಾರಣ ವಿಧಾನಸೌಧದಲ್ಲ ತೋರಿಸೋದು, ಬಂದು ತೋರಿಸ್ಬೇಕು ರಾಜಕಾರಣ. ನಮ್ಮ ಬಾಸು ಜೇಸಿಲಿ ಇರ್ಬೋದು, ಆದ್ರೆ ಹೇಳೋದು ಒಂದೇ, ನಮ್ಮ ಬಾಸು ದರ್ಶನ್ ಅವ್ರು ತುಂಬಾ ದುಶ್ಮನ್. ಇದ್ರಲ್ಲಿ ಆಗಿರ್ಬೇಕು. ಫಿಲಮ್ 100 ಪಕ್ಕ. ಬಾಸ್ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಕೊಡ್ರಿ ನೆಕ್ಸ್ಟ್ ಲೆವೆಲ್. ನಮ್ದು ಡಿ ಬಾಸ್ ಅಲ್ಲ, ಫೈಟಿಂಗು ಜಾತ್ರೆ ಅಂತಾರೆ, ಮಸ್ತು ಫೈಟಿಂಗು. ಭಾರಿ ಆಗಿದೆ. ಡೆವಿಲೇ ಈ ತರ ಡಬಲ್ ಶೇಡಿಂಗ್ ಮಾಡಕ್ಕೆ ತಾಕತ್ ಬೇಕು ಸರ್. ಈ ತರ ಡಬಲ್ ಶೇಡಿಂಗ್ ಮಾಡ್ಬೇಕು, ಡಬಲ್ ಗುಂಡಿ ಹಿಡ್ಕೊಂಡ್ ಬರ್ಬೇಕು. ಡೆವಿಲ್ ನೋಡ್ಬೇಕು, ಡಬಲ್ ಗುಂಡೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಎಲ್ರು ಅಷ್ಟೇ. ಬಾಸ್ನ ಏಟ್ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ. ಕನ್ನಡಕ್ಕೋಸ್ಕರ ಜೀವ ಕೊಡೋರು ಒಬ್ರೆ, ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಬ್ರೆ. ಮೂವಿ ಅಂತ ಸಕ್ಕತ್ತಾಗೈತೆ, ಸೂಪರ್ ಆಕ್ಟು, ನೆಕ್ಸ್ಟ್ ಲೆವೆಲ್ ಐತೆ, ಮಸ್ತಾಗೈತೆ. ಬಾಸ್ ನಿಮ್ಮ ಬಗ್ಗೆ ಯಾರೇನೇ ಮಾತಾಡ್ಲಿ, ಯಾರೇನೇ ಅನ್ಲಿ, ಏನೇ ಮಾತಾಡ್ಲಿ, ಮೂವಿ ಅಂತ ಸೂಪರ್ ಆಗೈತೆ ಸರ್. ಇವತ್ತು ಮೊದಲನೇ ದಿನ, ರಿಲೀಸ್ ಡೇ ದಿನ, ಫ್ಯಾನ್ ಶೋದಲ್ಲಿ ನಾವು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ಕಟೌಟ್ಗೆ ಹಾರ ಹಾಕಿದ್ದೀವಿ, ಹೂವಿನ ಅಭಿಷೇಕ ಆಯಿತು, ಹಾಲಿನ ಅಭಿಷೇಕ ಆಯಿತು, ಒಳಗಡೆ ಸ್ಕ್ರೀನಲ್ಲಿ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ದೀವಿ, ಪಟಾಕಿ ಎಲ್ಲ ಹೊಡೆದಿದ್ದೀವಿ. ಇವತ್ತು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ಭಾನುವಾರ ಶೆಡ್ಯೂಲು ನಮ್ಮದೇನು ಪ್ಲ್ಯಾನ್ಸ್ ಇದೆ ಅಂತಂದರೆ, ಮೂವಿ ಟೀಮಿಂದ ಸುಧಾಕರ್ ರಾಜ್ DOP ಅವ್ರು ಬರ್ತಾಯಿದ್ದಾರೆ. ಆಮೇಲೆ ಟೆಕ್ನಿಷಿಯನ್ ಅಂದರೆ ನಮ್ಮ ಆರ್ಟ್ ಡೈರೆಕ್ಟರ್ ಮೋಹನ್ BK ಅವ್ರು ಬರ್ತಾಯಿದ್ದಾರೆ. ಸಂತೋಷ್ ಮಾಸ್ಟರ್ ಅವ್ರನ್ನೂ ಕೂಡ ಕರೆದಿದ್ದೀವಿ. ಅನ್ಫಾರ್ಚುನೇಟ್ಲಿ ಅವ್ರು ಆಗಲ್ಲ ಅಂತಂದಿದ್ದಾರೆ. ಸ್ಟಿಲ್ ವಿ ಆರ್ ಅಪ್ರೋಚಿಂಗ್ ದೆಮ್. ಹೀರೋಯಿನ್ನು ರಚನಾ ರೈ ಅವ್ರನ್ನು ಕೂಡ ಕರೆದಿದ್ದೀವಿ. ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಇವತ್ತು ರಚನಾ ರೈ ಅವರು ಇಲ್ಲಿ ಬರ್ತಾ ಇದ್ದಾರೆ. ಇವತ್ತು ಒಂದಷ್ಟು ನಮ್ಮದು ಬಿರಿಯಾನಿ ಹಂಚಿಕೆ, ಈ ಸೆಲೆಬ್ರೇಷನ್ಸ್ ಎಲ್ಲನೂ ಇದೆ. ಭಾನುವಾರ ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ರಾಜಾಜಿನಗರ ಮತ್ತು ಚಾಮುಂಡೇಶ್ವರಿ ಡಿ ಯಜಮಾನರ ಸೇನಾ ಸಮಿತಿ ಗಾಯತ್ರಿನಗರ, ರಾಜಾಜಿನಗರ ಗಾಯತ್ರಿನಗರ ಎರಡೂ ತಂಡದವರು ಸೇರಿ ಆಲ್ಮೋಸ್ಟ್ 3-4 ಫಿಲಮಿಂದನೂ ಗ್ರ್ಯಾಂಡಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಸಂಡೇನೂ ಕೂಡ ಫಿಲಮ್ ಟೀಮ್ನ ಇನ್ವೈಟ್ ಮಾಡಿ ಅವ್ರು ನಮ್ಮ ಜೊತೆ ಸಿನಿಮಾ ನೋಡ್ತಾರೆ. ತುಂಬ ಚೆನ್ನಾಗಿ ವರ್ಕ್ ಮಾಡಿರೋದ್ರಿಂದ ನಮ್ಮ ಕಡೆಯಿಂದ ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಬಾಸ್ನ ಈ ಥರ ತೋರಿಸಿದ್ದಾರೆ ಅನ್ನೋದಕ್ಕೆ, ಮತ್ತು ಏನು ನಮ್ಮ ಖುಷಿನ ಅವ್ರು ಜಾಸ್ತಿ ಮಾಡ್ತಿರೋದಕ್ಕೆ ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ ಅವ್ರನ್ನ ಕರೆಸ್ತಾ ಇದ್ದೀವಿ, ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಎರಡೂ ಟೀಮಿಂದ ಸೇರಿ 1000 ಜನಕ್ಕೆ ಅನ್ನದಾನ ಮಾಡಿಸ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ, ಡೆವಿಲ್ ಸಿನಿಮಾ ನೋಡಿ, ಮೂವಿ ಟೀಮವ್ರ ಜೊತೆ ಈ ಸಿನಿಮಾನ ನೋಡೋಣ, ಅನ್ನದಾನದಲ್ಲಿ ಭಾಗವಹಿಸಿ ನಮಗೆಲ್ಲ ಸಪೋರ್ಟ್ ಮಾಡಿ. ನಮ್ಮ ಯಜಮಾನರು ಆವಾಗಲಿಂದ ಹೇಳ್ಕೊಟ್ಟಿರೋದು ಒಂದೇ, ಹಸ್ದವ್ರಿಗೆ ಅನ್ನ ಹಾಕಬೇಕು, ಪ್ರಾಣಿ ಪಕ್ಷಿಗಳಿಗೆ ನಾವು ನೆರವಾಗಬೇಕು ಅಂತ. ಅದೇ ದಾರಿಲೇ ಇದ್ದೀವಿ. ನಮ್ಮ ಖುಷಿಗೆ ಸೆಲೆಬ್ರೇಷನ್ಸ್ ಮಾಡಿದ್ದೀವಿ. ಅದು ಬಿಟ್ಟು ನಮ್ಮ ಯಜಮಾನರು ಹೇಳ್ಕೊಟ್ಟಿರೋ ಥರ ನಾವು ಅನ್ನದಾನ ಎಲ್ಲ ಮಾಡಿ 2 ಟೀಮಿಂದ ಸೇರಿಕೊಂಡು ನಮ್ಮ ಕೈಲಾದಷ್ಟು ನಾವು ಮಾಡ್ತಾಯಿದ್ದೀವಿ. ನಿಮ್ಮ ಹೆಸರು ಮತ್ತು ಯಾವ ಸಂಘ? ಸರ್, ನಾನು ಕಿರಣ್ ಅಂತ, ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿಯಿಂದ ರಾಜಾಜಿನಗರ ಟೀಮು. ಇವರು ಸಂತೋಷ್ ಅಂತ, ಚಾಮುಂಡೇಶ್ವರಿ ಡಿ ಯಜಮಾನರ ಸೇನಾ ಸಮಿತಿ ಗಾಯತ್ರಿನಗರ ಟೀಮು ಅಧ್ಯಕ್ಷ. ಇವರು ಮಹೇಶ್ ಶಿಂಗಾರಿ ಅಂತ, ನಮ್ಮ ರಾಜಾಜಿನಗರ ಟೀಮ್ ಅಧ್ಯಕ್ಷರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.